forever on fire. ಇನ್ನು ಸದನದಲ್ಲಿ ಇಂದು ಶಾಸಕ ಸತೀಶ್ ಸೈಲ್ ಹೆದ್ದಾರಿ ಕುಸಿತ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಅಂಕೋಲಾ ಹೆದ್ದಾರಿ ಕುಸಿತ ಆಗಿತ್ತು, ಹೀಗಾಗಿ ಹೆದ್ದಾರಿ ಕುಸಿತದ ವಿಚಾರವನ್ನ ಸತೀಶ್ ಸೈಲ್ ಅವರು ಪ್ರಸ್ತಾಪ ಮಾಡಿದ್ದಾರೆ. ನಾವು ಮೊದಲೇ ಹೇಳಿದ್ರು ಕೂಡ 400 ಮೀಟರ್ ಹೈಟ್ ಅನ್ನ ಸ್ಲೋಪ್ ಮಾಡಲಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಮೊದಲೇ ಗೊತ್ತಿತ್ತು, ಆದರೂ ಕೂಡ ಈ ಹೈಟ್ ಅನ್ನ ಸ್ಲೋಪ್ ಮಾಡೋದಕ್ಕೆ ನಾವು ಕೇಳ್ಕೊಂಡಿದ್ವಿ, ಯಾರೊಬ್ರು ಮಾಡಲಿಲ್ಲ. ಇದೇ ಕಾರಣಕ್ಕಾಗಿ 10 ರಿಂದ 15 ಜನ ನೀರು ಪಾಲಾಗಿದ್ದಾರೆ. ಭೂಕುಸಿತದಿಂದಾಗಿ 3 ಮನೆಗಳು ಧ್ವಂಸವಾಯಿತು. 2 ಟ್ರಕ್ಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದಾವೆ. ರಾಜಕಾಲುವೆ ನೀರು ಸಮುದ್ರ ಸೇರ್ತಾ ಇದೆ, ಹೀಗಾಗಿ ಇತ್ತ ಗಮನ ಹರಿಸಬೇಕು ಅಂತ ಶಾಸಕ ಸತೀಶ್ ಅವರು ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸತೀಶ್ ಶೈಲ್ ಅವರ ಒತ್ತಾಯಕ್ಕೆ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಉತ್ತರ ಕೊಟ್ಟಿದ್ದಾರೆ. ನ್ಯಾಷನಲ್ ಹೈವೇ ಅವರಿಗೆ ಗಮನಕ್ಕೆ ತಂದಿದ್ವಿ, ಗಂಟೆಯ ಒಳಗಾಗಿ ವರದಿಯನ್ನು ತರಿಸ್ಕೊಳ್ತೀನಿ, ಮಧ್ಯಾಹ್ನ ಇದಕ್ಕೆ ಸಂಬಂಧಪಟ್ಟಂತೆ ಉತ್ತರ ಕೊಡ್ತೀನಿ. ಸದನದಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಸತೀಶ್ ಸೈಲ್ ಅವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿರುವಂಥದ್ದು. 15 ಜನ ನೀರು ಪಾಲಾಗಿದ್ದಾರೆ ಅಂತ, ಗಂಗಾವಳಿ ನದಿಯಲ್ಲಿ ನೀರು ಪಾಲಾಗಿದೆ ಅಂತ ಸುದ್ದಿ ಬಂದಿದೆ. ಅದೇನಾಗಿದೆ, ಸ್ಲೈಡಿಂಗ್ ಆಗಿ ಹೈವೇಯಿಂದ ತಳ್ಳಿ ಹೋಗಿ 2-3 ಮನೆಗಳು ಧ್ವಂಸ ಆಗಿದ್ದಾವೆ. ಅದರ ಒಟ್ಟಿಗೆ ಹೈವೇಯಿಂದ ಚಲಿಸುವ ವೆಹಿಕಲ್ ಟ್ಯಾಂಕರ್ಗಳು ನೀರಲ್ಲಿ ಹೋಗಿದ್ದಾವೆ. ಬೆಳಿಗ್ಗೆ 7 ಗಂಟೆಗೆ ಅದು ಬಿಟ್ಟು ನಮ್ಮ ಕಾರವಾರದಲ್ಲಿ ಸಹ ಮೊದಲೇ ಒಂದ್ಸಲ ಲ್ಯಾಂಡ್ ಸ್ಲೈಡಿಂಗ್ ಆಗಿತ್ತು, ಅಲ್ಲಿ ಸಹ ಒಂದು ವ್ಯಕ್ತಿ ತೀರ್ಕೊಂಡಿದ್ದಾನೆ. ಇದನ್ನು ನಾವು ಪುನಃ ಎಷ್ಟು ಸಲ ಹೇಳುವುದು? ಈಗ ಸೀಬರ್ಡ್ನಲ್ಲೂ ಹಾಗೆ, ಸೀಬರ್ಡ್ನಲ್ಲಿ ಎಷ್ಟು ಸಲ ಹೇಳಿದ್ರು ಕೇಳ್ತಾ ಇಲ್ಲ. 415 ಹೆಕ್ಟೇರ್ ಜಮೀನನ್ನು ನಾವು ಕೊಟ್ಟಿದ್ವಿ, ನಮ್ಮ ಹೃದಯ ಭಾಗದ ಜಾಗವನ್ನು ಕೊಟ್ಟಿದ್ವಿ ದೇಶದಗೋಸ್ಕರ. ಇವತ್ತು ಅಲ್ಲಿಂದ ಹೋಗುವಂಥ ನೀರು ರಾಜಕಾಲುವೆ ಏನು ಸಮುದ್ರಕ್ಕೆ ಸೇರ್ತಿತ್ತು, ಅಲ್ಲಿ ಇವರೆಲ್ಲ ಐಷಾರಾಮಿ ಬಂಗ್ಲೆಗಳನ್ನು ಕಟ್ಟಿ, CR ಇಲ್ಲ, ಏನೂ ಇಲ್ಲ. ಅವರಿಗೆ ಸುಮಾರು 20-15 ಅಂತಸ್ತಿನ ಮನೆ ಕಟ್ಕೊಂಡಿದ್ದಾರೆ. ನಾನು ದೇಶಕ್ಕೋಸ್ಕರ ಮಾಡಲಿ ಸಹಜವಾದರೆ, ಆದರೆ ಆ ಮನೆಗಳನ್ನು ಕಟ್ಟಿ ನಮ್ಮ ಜನ ಅಲ್ಲಿ ನಿರಾಶ್ರಿತರಾಗಿ ಅವರಿಗೆ ಯಾವುದೇ ವ್ಯವಸ್ಥೆ ಇಲ್ಲ. ಅದನ್ನು ಸಾಮಾನ್ಯ ರಿತೇಶ್ ಕುಮಾರ್ ಸಿಂಗ್ ಅವರಿಗೆ ಹೇಳಿದ್ವಿ ಮೊನ್ನೆ. ದಯವಿಟ್ಟು ನಾನು ಸದನದ ಮುಖಾಂತರ ಉಪಮುಖ್ಯಮಂತ್ರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ತೇನೆ, ಅವರಾದ್ರೂ ಒಂದು ನಾಳೆ ಒಳಗೆ ಕಾರವಾರದಲ್ಲಿ ವಿಸಿಟ್ ಮಾಡದಿದ್ರೆ, ಅಥವಾ ಯಾರಾದರೂ ತಾವು ಮಂತ್ರಿ ಸ್ಥಾನದವರಿಗೆ ಕಳಿಸದೇ ಇದ್ರೆ ಬಹಳಷ್ಟು ಕಷ್ಟ. ಇದನ್ನು ನಾಳೆ ಅವರು ಅಟೆಂಡ್ ಆಗಲೇಬೇಕು. ನಾನು ಉಪಮುಖ್ಯಮಂತ್ರಿಗಳಿಗೆ ಮತ್ತೆ ರೆವೆನ್ಯೂ ಮಿನಿಸ್ಟ್ರಿಗೆ ವಿಸಿಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಅನ್ನು ಮಾಡ್ತೇನೆ ತಮಗೆ. ಓಕೆ, ಉತ್ತರ ಕೊಡ್ಲಿ. ಇದು ನ್ಯಾಷನಲ್ ಹೈವೇ ಅವ್ರ ಜೊತೆಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಶಾಸಕರು ಹೇಳುವ ಹಾಗೆ ಭಾಳ ಅದನ್ನು ಸ್ಟೀಪ್ ಆಗಿ ಕಟ್ ಮಾಡಿದ್ದಾರೆ ಸ್ಲೋಪನ್ನು. ಸೊ ಆ್ಯಂಗಲ್ 45 ಡಿಗ್ರಿ ಆ್ಯಂಗಲ್ ಕೊಟ್ಟಿಲ್ಲ ಅನ್ನುವಂಥದ್ದು ವಿಷಯ ನ್ಯಾಷನಲ್ ಹೈವೇ ಅವರಿಗೆ ಸುಮಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೇವೆ. ಹೋದ ವರ್ಷನೂ ಕೂಡ ಈ ರೀತಿ ಆದಾಗಲೂ ಅವ್ರ ಗಮನಕ್ಕೆ ತಂದಿದ್ದೇವೆ. ನಾನು ಖುದ್ದಾಗಿ ಕಾರವಾರಕ್ಕೆ ಹೋಗಿ ಜಿಲ್ಲಾಧಿಕಾರಿಗಳ ಮುಖಾಂತರ ಅವರ ನ್ಯಾಷನಲ್ ಹೈವೇ ಪ್ರಾಧಿಕಾರದವರಿಗೆ ವಿಷಯವನ್ನು ಹೇಳಿದ್ದೇವೆ. ಅದನ್ನು ಫಾಲೋ ಮಾಡೋದು ಮಾಡ್ತೇವೆ. ಇವತ್ತಿನ ಘಟನೆ ಏನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ಶಾಸಕರು, ಅದನ್ನು ನಾನು 1 ಗಂಟೆ ಒಳಗಡೆ ಎಲ್ಲ ವರದಿಯನ್ನು ತರಿಸ್ತಾ ಇದ್ದೇನೆ. ಆಲ್ರೆಡಿ ಸೂಚನೆ ಕೊಟ್ಟಿದ್ದೇನೆ. ಮಧ್ಯಾಹ್ನ ಸದನ ನಾವು ಮತ್ತೆ ಸೇರುವಂಥ ಸಂದರ್ಭದಲ್ಲಿ ಬೇರೆ ಎಲ್ಲ ವಿವರಗಳ ಸಮೇತ ನಾನು ಉತ್ತರ ಕೊಡ್ತೇನೆ ಸಭಾಧ್ಯಕ್ಷರೇ. ಇನ್ನು ಅಂಕೋಲಾ ಹೆದ್ದಾರಿ ಕುಸಿತ ವಿಚಾರವನ್ನು ಶಾಸಕ ಸತೀಶ್ ಸೈಲ್ ಅವರು ಪ್ರಸ್ತಾಪ ಮಾಡಿದರು. ಅದೇ ರೀತಿಯಾಗಿ ಯಾವ ರೀತಿಯಾಗಿ ನಿರ್ಲಕ್ಷ್ಯ ಆಯಿತು, ನಾವು ಮೊದಲೇ ಹೇಳಿದರೂ ಕೂಡ 400 ಮೀಟರ್ ಹೈಟನ್ನು ಸ್ಲೋಪ್ ಮಾಡಲಿಲ್ಲ, ಇದೇ ಕಾರಣಕ್ಕಾಗಿ 10 ರಿಂದ 15 ಜನ ನೀರು ಪಾಲಾದರು. ಭೂಕುಸಿತ ಆಯಿತು, 3 ಮನೆಗಳು ಧ್ವಂಸ ಆಯಿತು, 2 ಟ್ರಕ್ಗಳು ಕೂಡ ನೀರಲ್ಲಿ ಮುಳುಗೋಯಿತು. ಇದೆಲ್ಲ ಆಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯ. ಅದೇ ರೀತಿಯಾಗಿ ಕಾಮಗಾರಿ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಗಮನ ಹರಿಸಬೇಕಾಗಿತ್ತು. 2 ಟ್ರಕ್ಗಳು ಕೂಡ ನೀರಿನಲ್ಲಿ ಮುಳುಗಿ ಹೋಗುವಂತಹ ಘಟನೆಗಳು ನಡೆದವು. ಅದೇ ರೀತಿಯಾಗಿ ರಾಜಕಾಲುವೆ ನೀರೇನಿದೆ ಅದು ಸಮುದ್ರಕ್ಕೆ ಸೇರ್ತಾ ಇದೆ, ಹೀಗಾಗಿ ಗಮನ ಹರಿಸಬೇಕು ಇತ್ತ ಅಂತ ಶಾಸಕರು ಮನವಿ ಮಾಡಿಕೊಂಡ್ರು. ಇದಕ್ಕೆ ಸಂಬಂಧಪಟ್ಟಂತೆ ಸಚಿವ ಕೃಷ್ಣ ಭೈರೇಗೌಡ ಅವರು ಉತ್ತರ ಕೊಟ್ಟರು. ನ್ಯಾಷನಲ್ ಹೈವೇ ಅವರ ಗಮನಕ್ಕೆ ನಾವು ತಂದಿದ್ದೀವಿ, ಅದೇ ರೀತಿಯಾಗಿ ಇದನ್ನು ಮಾಡೋದಕ್ಕಿಂತ ಮುಂಚೆ, ಕಾಮಗಾರಿ ಮಾಡೋದಕ್ಕಿಂತ ಮುಂಚೆ ಇದನ್ನು ಗಮನಿಸಬೇಕಾಗಿತ್ತು, ಏನಿದೆ ದಾಖಲೆಗಳು ತರಿಸಿ ಅದನ್ನು ನೋಡ್ತೀನಿ ನಾನು ಅಂತ ಕಂದಾಯ ಸಚಿವರು ಉತ್ತರ ಕೊಟ್ಟಿದ್ದಾರೆ.